ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಇವತ್ತು ನಡೆಯುತ್ತಿರುವಂಥ ಐತಿಹಾಸಿಕ ಬಡ್ಜೆಟ್ನಲ್ಲಿ ಕೃಷಿಕರಿಗೆ ಯಾವ ರೀತಿಯಲ್ಲಿ ಒಂದು ಬಡ್ಜೆಟನ್ನು ಘೋಷಣೆ ಮಾಡ್ತಾರೆ ಅಂತ ನಾವಿವತ್ತು ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀವಿ. ರೈತರು ಸಮಸ್ಯೆಯನ್ನು ಎದುರಿಸ್ತಾನೆ ಬರ್ತಾ ಇದ್ದಾರೆ. ಆದರೂ ಪ್ರತಿ ವರ್ಷ ಬಡ್ಜೆಟಲ್ಲಿ ಕೋಟಿ ರೈತರಿಗೆ ಘೋಷಣೆ ಆದ್ರೂ ಅದು ರೈತರನ್ನು ತಲುಪ್ತಾನೆ ಇಲ್ಲ. ಆದರೂ ಇದು ನೋಟ್ ಬ್ಯಾನ್ ಆದ ಮೇಲೆ ಮೊದಲ ಬಡ್ಜೆಟ್ ಆಗಿರೋದ್ರಿಂದ ರೈತರಿಗೆ ಇದರಲ್ಲಿ ನಿರೀಕ್ಷೆ ತುಂಬ ಹೆಚ್ಚಿರುತ್ತೆ. ಕೃಷಿ ನಮ್ಮ ಭಾರತ ದೇಶದ ಬೆನ್ನೆಲುಬು. ಕೃಷಿಯನ್ನು ಹೊರತುಪಡಿಸಿದರೆ ನಮ್ಮ ದೇಶನೇ ಇಲ್ಲ ಒಂದು ರೀತಿಯಲ್ಲಿ. ಆದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ತೊಂದರೆಯಲ್ಲಿರುವುದು ಕೃಷಿಕನೇ. ಅತಿ ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಿರುವಂಥ ಕ್ಷೇತ್ರ ಕೃಷಿ. ಇಷ್ಟೆಲ್ಲ ಪ್ರತಿ ವರ್ಷ ಬಜೆಟ್ ಮಂಡನೆ ಆದ್ರೂ ಪ್ರತಿ ವರ್ಷ ರೈತರ ಸಾವು, ಆತ್ಮಹತ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇದಕ್ಕೆ ಮೂಲ ಕಾರಣ ಏನು ಅಂದರೆ ಸಾಲ ಮತ್ತು ರೈತರ ಬೆಳೆ ನಾಶ. ಈ ವರ್ಷದ ಬಜೆಟ್ನ ರೈತರಿಗೆ ಏನೇನು ಸಿಗಬಹುದು ಅಂತ ನೋಡಿದ್ರೆ, ಕೃಷಿ ಸಾಲ ಬಡ್ಡಿ ದರನ 2%ಗೆ ಇಳಿಸುವಂಥ ಸಾಧ್ಯತೆ ಇದೆ. ಅಂದರೆ 9 ಲಕ್ಷ ರೂವರೆಗೆ 2% ಬಡ್ಡಿ ನೀಡಲಾಗ್ತಿದೆ. ಕೃಷಿ ಕ್ಷೇತ್ರದಲ್ಲಿ ಮೀಸಲಾದ ಸ್ಮಾರ್ಟ್ ಆ್ಯಪ್ಗಳಿಗೆ ಉತ್ತೇಜನ ನೀಡುವಂಥ ಸಾಧ್ಯತೆ ಇದೆ. ರೂಪೇ ಕಾರ್ಡ್ ಇದ್ದವರಿಗೆ ಬಿತ್ತನೆ ಬೀಜ, ಗೊಬ್ಬರ ಖರೀದಿಯ ಸಾಲನ ಕೊಡಬಹುದು. ಕೃಷಿ ಆಧಾರಿತ ಕೈಗಾರಿಕೆಗಳಲ್ಲಿ ಸಬ್ಸಿಡಿ ಹೆಚ್ಚುವ ಸಾಧ್ಯತೆ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ನಿರ್ಮಾಣ ಸಾಲ ಮತ್ತು ಕೃಷಿ ಸಬ್ಸಿಡಿಯನ್ನು ರೈತರ ಖಾತೆಗೆ ನೇರ ವರ್ಗಾವಣೆ ಆಗಬಹುದು. ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ಹನಿ ನೀರಾವರಿಗೆ ಸಬ್ಸಿಡಿ ಸಾಲ ಹೆಚ್ಚುವ ಸಾಧ್ಯತೆ ಇದೆ. ಇದಿಷ್ಟು ರೈತರಲ್ಲಿ ಇರುವಂಥ ನಿರೀಕ್ಷೆ ಮತ್ತು ಬಜೆಟ್ನಲ್ಲಿ ಸಿಗಬಹುದಾದ ಒಂದು ವಿಷಯ. ಈ ವರ್ಷದ ಬಜೆಟ್ ಮಂಡನೆ ಆದ ಮೇಲೆ ಎಷ್ಟು ಜನ ರೈತರಿಗೆ ಆ ಬಜೆಟ್ನ ಸಹಾಯ ಆಗುತ್ತೆ ಅಂತ ನಾವು ಕಾಯ್ದು ನೋಡಬೇಕಾಗುತ್ತೆ. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ, ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.